ತಿರಸ್ಕಾರ ಮಾಡೋದಾಗಲಿ, ಅದಕ್ಕೆ ಹೆಸರು ಇಡೋದಾಗಲಿ, ಏನಪ್ಪ ಯಾರು ಪ್ರಸಾದ ಸರಿಯಾಗಿ ಮಾಡಿಲ್ಲ, ಉಪ್ಪು ಜಾಸ್ತಿ ಹಾಕಿದ್ದಾರೆ, ಖಾರ ಜಾಸ್ತಿ ಹಾಕಿದ್ದಾರೆ, ಸಕ್ಕರೆ ಜಾಸ್ತಿ ಹಾಕಿದ್ದಾರೆ ಅಂತ ಹೇಳಿ ಯಾರು ಹೇಳ್ಬೋದು. ಯಾಕಂದರೆ ಭಗವಂತ ಅದು ಖಾರ ಜಾಸ್ತಿ ಹಾಕಿದ್ರು ರುಚಿಯಾಗಿರುತ್ತೆ, ಸ್ವೀಟ್ ಜಾಸ್ತಿ ಆಗಿದ್ರು ಅದು ಇನ್ನೊಂಥರ ರುಚಿಯಾಗಿರುತ್ತೆ ಅಲ್ವಾ. ಅದಕ್ಕೋಸ್ಕರ ಆ ಪ್ರಸಾದನ ನಾವು ಕೈಯಲ್ಲೇ ಎಷ್ಟು ಬರುತ್ತೋ ಅಷ್ಟಲ್ಲೇ ತೊಗೊಳ್ಬೇಕು. ಅಂತ ಆ ಪ್ರಸಾದವನ್ನು ಒಬ್ಬ ರಾಜ ತಿರಸ್ಕಾರ ಮಾಡ್ತಾನೆ. ರಾಜನಿಗೆ ಯಾವ ರೀತಿ ಕಷ್ಟಗಳು ಬರುತ್ತೆ ಅನ್ನೋದನ್ನು ಸಹ ಈ 5ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ. ಆ ರೀತಿಯಾಗಿ ನಾವು ಸಹ ಭಕ್ತಿಯಿಂದ ಶ್ರದ್ಧೆಯಿಂದ ಭಗವಂತನ ನಂಬಿದ್ದೀವಿ. ಭಗವಂತ ಬಿಟ್ಟರೆ ಪ್ರಪಂಚದಲ್ಲಿ ಯಾರು ನಮ್ಮನ್ನು ಕಾಪಾಡೋದಿಲ್ಲ, ನಮ್ಮನ್ನು ಕೈ ಹಿಡಿಯೋದಿಲ್ಲ. ಹಿಡಿಯೋರೆ ಯಾರು? ಭಗವಂತ ಒಬ್ಬರೇ. ಯಾಕಂದರೆ ಬಂದಿರೋದು ಒಬ್ಬರೇ, ಹೋಗೋದು ಒಬ್ಬರೇ ಅಲ್ವಾ. ಬಂದಿರೋದು ಬರೀ ಕೈಲಿ, ಹೋಗೋದು ಬರೀ ಕೈಲಿ. ನಾವು ತೊಗೊಂಡು ಹೋಗೋದೇನಿದೆ, ಇಷ್ಟೊತ್ತು ಇವಾಗ ಏನು ಪೂಜೆ ಮಾಡ್ತಾ ಇದ್ದೀವಿ, ಏನು ಭಗವಂತನ ಮುಂದೆ ಕೂತಿದ್ದೀವಿ, ಏನು ಭಗವಂತನ ಕಡೆ ಗಮನ ಕೊಟ್ಟಿದ್ದೀವಿ, ಇಷ್ಟೇ ನಾವು ತೊಗೊಂಡು ಹೋಗೋದು ಜೀವನದಲ್ಲಿ. ಬೇರೆ ಏನು ತೊಗೊಂಡೋಗೋಕ್ಕಾಗಲ್ಲ. ಏನೋ ತೊಗೊಂಡೋಗೋಕ್ಕಾಗ ಸಾಧ್ಯ ಇದೆಯಾ? ಏನಿಲ್ಲ. ಆ ರೀತಿಯಾಗಿರಬೇಕಾದ್ರೆ ನಾವು ಸಹ ಎಲ್ಲ ವಿಚಾರಗಳನ್ನು ಬಿಡಬೇಕು, ವಿಹಿತ ಕರ್ಮ ಮಾಡಬೇಕು, ವೈರಾಗ್ಯ ಭಾಗ್ಯವ ಬೇಡಬೇಕು. ನಮ್ಮಲ್ಲಿರೋ ಒಳಗಣ್ಣ ಒಂದಲ್ಲ ಒಂದು ದಿನ ತೆಗಿಬೇಕು. ಒಳಗಡೆ ಇರೋ ಕಣ್ಣು ತೆಗಿಬೇಕು. ಒಳಗಡೆ ಇರೋ ಕಣ್ಣು ಅಂದರೆ ಏನು ಶಾಶ್ವತ ಇಲ್ಲಪ್ಪ ಅನ್ನೋದು ತಿಳ್ಕೊಬೇಕು. ಜೀವನದಲ್ಲಿ ಎಲ್ಲ ನಶ್ವರ, ಎಲ್ಲ ಅಶಾಶ್ವತ ಇಲ್ಲ ಅಲ್ವಾ. ಏನು ಶಾಶ್ವತ ಇಲ್ಲ. ಯಾವತ್ತಿದ್ರೂ ನಾವು ಭಗವಂತನ ಕಡೆ ಹೋಗಲೇಬೇಕು ಅಲ್ವಾ. ಹೋಗ್ತಿರೋ ಇಲ್ಲ, ಯಾವತ್ತಿದ್ರು ಆ ಕಡೆ ಆ ಮನೆಗೆ ಹೋಗಲೇಬೇಕು. ಇಲ್ಲಿ ಬಂದಿರೋದು ಸುಮ್ಮನೆ ಅಲ್ವಾ. ಇದು ಬಾಡಿಗೆ ಮನೆ, ನಿಜವಾದ ಮನೆಯಲ್ಲಿ ಅಲ್ಲಿದೆ ಅಲ್ವಾ. ಆ ರೀತಿಯಾಗಿರ್ಬೇಕಾದ್ರೆ ನಾವು ಆದಷ್ಟು ಕಡೆ ಆ ಮನಸ್ಸಲ್ಲಿರೋ ಒಳಗಣ್ಣಿನ ಒಳಗಿರುವ ಬಗೆಗಳನ್ನು ತಿಳಿದು ಆ ಭಗವಂತನ ನೋಡಬೇಕು. ನಮ್ಮ ಮನಸ್ಸಲ್ಲಿರೋ ವಿಚಾರಗಳೆಲ್ಲ ಬಿಡಬೇಕು. ವಿಹಿತ ಕರ್ಮವ ಬೇಡಬೇಕು, ವೈರಾಗ್ಯ ಭಾಗ್ಯವ ಬೇಡಬೇಕು. ಆ ಭಗವಂತನ ಕಡೆ, ಭಗವಂತನ ಪಾದಾರವಿಂದಕ್ಕೆ ನಮ್ಮ ಗಮನ ಹರಿಸಬೇಕು. ಆ ಭಗವಂತನ ಅನುಗ್ರಹವನ್ನು ನಾವೆಲ್ಲರೂ ಸಹ ಪಡ್ಕೊಳ್ಬೇಕು ಅಲ್ವಾ. ಆ ರೀತಿಯಾಗಿ ಇಲ್ಲಿ ಭಗವಂತನ ಕಥೆಗಳಿರುತ್ತೆ. ಎಲ್ಲರೂ ಸಹ ನಿಮ್ಮ ಮನಸ್ಸಲ್ಲಿ ಏನೇ ಕಷ್ಟಗಳಿರ್ಬೋದು, ಏನೇ ತೊಂದರೆಗಳು, ಅದು ಯಾವಾಗಲೂ ಇದ್ದೇ ಇರುತ್ತೆ. ಅದಕ್ಕೆ ಕೊನೆ ಅನ್ನೋದಿಲ್ಲ. ಕೊನೆ ಇದೆಯಾ? ಕೊನೆಯೇ ಇಲ್ಲ. ಅದಕ್ಕೋಸ್ಕರ ಅದಕ್ಕೆ ಅದನ್ನೆಲ್ಲ ಭಗವಂತನ ಕಡೆ ಗಮನ ಕೊಟ್ಟು, ಭಗವಂತನ ಧ್ಯಾನ ಮಾಡಿ, ಭಗವಂತನ ಸ್ಮರಣೆ ಮಾಡಿ, ಭಗವಂತನ ಒಂದು ಅನುಗ್ರಹವನ್ನು ಎಲ್ಲರೂ ಪಡ್ಕೊಳ್ಬೇಕು ಅಂತ ಹೇಳ್ತಾ, ಮೊದಲನೇ ಅಧ್ಯಾಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಂದು ಪುಣ್ಯವಾದ ಕ್ಷೇತ್ರ ನೈಮಿಷಾರಣ್ಯ ಅಂತೇಳಿ. ಆ ಅರಣ್ಯದಲ್ಲಿ ಋಷಿಗಳು ವಾಸ ಮಾಡ್ತಾರೆ. ಋಷಿಗಳಂತ ಕೇಳಿದ್ರು. ರಾತ್ರಿ ಭೃಗು ವಶಿಷ್ಠ ಜಮದಗ್ನಿ ಸದೈವಚ ವಿಶ್ವಾಮಿತ್ರ ಭೃಗು ಮಹರ್ಷಿ. ಋಷಿಗಳೆಲ್ಲರೂ ಸಹ ಪ್ರತಿನಿತ್ಯ ಭಗವಂತನ ಪೂಜೆಗಳನ್ನು ಮಾಡೋದು, ಭಗವಂತನ ಧ್ಯಾನ ಮಾಡೋದು, ಭಗವಂತನ ಸ್ಮರಣೆ ಮಾಡೋದು, ಭಗವಂತನ ಪೂಜಿಸೋದು, ಅರ್ಚಿಸೋದು, ಇಷ್ಟೇ ಕೆಲಸ ಅವ್ರಿಗೆ. ಋಷಿಗಳಿಗೆ ಬೇರೆ ಇನ್ನೇನು ಕೆಲಸ ಇರೋದಾ? ಏನು ಇರೋದಿಲ್ಲ. ಅವರು ವ್ಯವಸಾಯ ಮಾಡೋದಾಗಲಿ, ಬೆಳೆ ದವಸ ಧಾನ್ಯ ಬೆಳೆಯೋದಾಗಲಿ ಅಲ್ವಾ, ಏನು ಅವ್ರಿಗೆ ಆಸೆ ಇರೋದಿಲ್ಲ. ಏನು ಅಂದರೆ ಭಗವಂತನ ಧ್ಯಾನ ಮಾಡಬೇಕು, ಭಗವಂತನ ಸ್ಮರಣೆ ಮಾಡಬೇಕು, ಭಗವಂತನ ಪೂಜೆ ಮಾಡಬೇಕು, ಒಂದೊತ್ತು ಊಟ ಮಾಡಬೇಕು ಅಷ್ಟೇ ಅಲ್ವಾ. ಆ ಒಂದೊತ್ತು ಊಟಕ್ಕೆ ಅವ್ರು ಏನು ಮಾಡ್ತಾಯಿದ್ರು, ಆ ಮಠಕ್ಕೆ ಯಾರು ದವಸ ಧಾನ್ಯ ತಂದು ಕೊಡ್ತಾ ಇದ್ರು ಅದರಲ್ಲೇ ಭಗವಂತನಿಗೆ ಪ್ರಸಾದವನ್ನಾಗಿ ಮಾಡಿ ಆ ಪ್ರಸಾದವನ್ನು ಒಂದೊತ್ತು ಊಟ ಸ್ವೀಕಾರ ಮಾಡ್ತಾ ಇದ್ರು. ಆ ಮಠಕ್ಕೆ ಯಾರು ದವಸ ಧಾನ್ಯ ಕೊಡೋದಿಲ್ಲ. ಒಂದು ದಿನ ಆಯಿತು, ಒಂದು ತಿಂಗಳಾಯಿತು, ಮಠದಲ್ಲಿರೋ ದವಸ ಧಾನ್ಯ ಎಲ್ಲ ಖಾಲಿ ಆಗ್ತಾ ಇದೆ. ಮನೆ ಮನೆಗೆ ಹೋಗಿ ಕೇಳೋಣ ಅಂತೇಳಿ ಆ ಮಠದಲ್ಲಿರೋ ಶಿಷ್ಯರೆಲ್ಲ ಹಳ್ಳಿಗೆ ಹೋಗಿ ಮನೆಗೆ ಹೋಗಿ ಕೇಳ್ತಾ ಇದ್ದಾರೆ. ಯಾವ ಮನೆಗೆ ಹೋದ್ರು ಯಾರು ಏನು ಕೊಡ್ತಾ ಇಲ್ಲ. ಯೋಚನೆ ಮಾಡ್ತಾರೆ, ಇವರೆಲ್ಲ ಏನೋ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅದಕ್ಕೋಸ್ಕರ ಯಾರು ಏನು ಕೊಡ್ತಾ ಇಲ್ಲ ಅಂತೇಳಿ ಆಗ ಮಠಕ್ಕೆ ವಾಪಸ್ ಬಂದು ಆ ಗುರುಗಳಾಗಿರ್ತಂಥ ಸೂತ ಮಹರ್ಷಿಗಳ ಹತ್ರ ಬಂದು ಹೇಳ್ತಾರೆ, ನಾವು ಪ್ರತಿನಿತ್ಯ ಹಳ್ಳಿಗೆ ಹೋಗ್ತಾ ಇದೀವಿ, ಕೇಳ್ತಾ ಇದೀವಿ, ಯಾರು ಏನು ಕೊಡ್ತಾ ಇಲ್ಲ ಅಂತ ಹೇಳಿ ಮಠದಲ್ಲಿರೋ ದವಸ ಧಾನ್ಯ ಎಲ್ಲ ಮುಗಿತಾ ಬರ್ತಾ ಇದೆ ಅಂತ ಹೇಳಿದಾಗ, ಆಗ ಋಷಿಗಳು ತಮ್ಮ ಒಂದು ದಿವ್ಯ ಜ್ಞಾನದಿಂದ ನೋಡಿದಾಗ ಅವ್ರಿಗೆ ಗೋಚರವಾಗುತ್ತೆ, ಕಾಲಕ್ಕೆ ಸರಿಯಾಗಿ ಮಳೆ ಆಗ್ತಾ ಇಲ್ಲ, ಕಾಲಕ್ಕೆ ಸರಿಯಾಗಿ ಬೆಳೆ ದವಸ ಧಾನ್ಯಗಳನ್ನು ಬೆಳೀತಾ ಇಲ್ಲ, ಅವರೇ ತಿನ್ನೋದಕ್ಕೆ ತುಂಬ ಕಷ್ಟದಲ್ಲಿದ್ದಾರೆ. ಅಂಥವ್ರನ್ನ ನಾವು ಕೇಳಿದ್ರೆ ಅವರಿಂದ ಎಲ್ಲಿಂದ ತಾನೇ ಕೊಡ್ತಾರೆ ಅಂತ ಹೇಳಿದಾಗ, ಆಗ ಶಿಷ್ಯರೆಲ್ಲ ಕೈ ಮುಗಿದು ಬೇಡ್ಕೊಳ್ತಾರೆ, ಸ್ವಾಮಿ, ಮನುಷ್ಯನ ಕಷ್ಟಗಳನ್ನು ದೂರ ಮಾಡುವಂಥದ್ದು ಈ ಕಲಿಯುಗದಲ್ಲಿ ಯಾವುದಾದ್ರೂ ಒಂದು ವ್ರತ ಇದ್ರೆ, ಪೂಜೆ ಇದ್ರೆ ದಯವಿಟ್ಟು ತಿಳಿಸ್ಕೊಡಿ ಅಂದಾಗ, ಆಗ ಋಷಿಗಳು ಹೇಳ್ತಾರೆ, ಮಹರ್ಷಿಗಳು, ಸೂತ ಮಹರ್ಷಿಗಳು, ಅಲ್ಲಪ್ಪ, ಯಾವ ರೀತಿ ನನ್ನನ್ನು ಇದನ್ನ ಕೇಳ್ತಾ ಇದ್ದಾರೆ, ಇದೇ ರೀತಿಯಾಗಿ ಸಾವಿರಾರು ವರ್ಷಗಳ ಹಿಂದೆ ಈ ಭೂಮಂಡಲದಲ್ಲಿ ಭೀಕರ ಬರಗಾಲ ಬಂದು, ಭೀಕರ ಕ್ಷಾಮ ಬಂದು, ತಿನ್ನೋದಕ್ಕೆ ಅನ್ನ ಆಹಾರಗಳಿದೆ, ಕುಡಿಯೋದಕ್ಕೆ ನೀರಿದೆ, ಪ್ರಾಣಿಗಳು, ಪಕ್ಷಿಗಳು, ಸಕಲ ಜೀವರಾಶಿಗಳು ತುಂಬಾ ಕಷ್ಟವನ್ನು ಪಡ್ತಾ ಇರುವಂತಹ ಸಮಯದಲ್ಲಿ ನಾರದ ಮಹರ್ಷಿ 14 ಲೋಕಗಳನ್ನು ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. 14 ಲೋಕಗಳಂದ್ರೆ ಆತಳ, ವಿತಳ, ಸುತಳ, ತಳತಳ, ರಸಾತಳ, ಪಾತಾಳ, ಭೂಲೋಕ, ಭೂಲೋಕ, ಸೋರ್ಲೋಕ, ಮಹಾಲೋಕ, ಜನಲೋಕ, ತಪೋಲೋಕ, ಮಧ್ಯಲೋಕ, ಸತ್ಯಲೋಕ.
ಇಷ್ಟು ಲೋಕಗಳನ್ನು ಸುತ್ತಕೊಂಡು ಭೂಮಿಗೆ ಬರ್ತಾ ಇದ್ದಾನೆ, ಭೂಮಿ ಮೇಲೆ ಕಾಲಿಡ್ತಾ ಇದ್ದಾನೆ, ಭೂಮಿ ಎಲ್ಲ ಬರಡಾಗಿದೆ, ಭೂಮಿ ಎಲ್ಲ ಸುಡ್ತಾ ಇದೆ, ಗಿಡ ಮರಗಳೆಲ್ಲ ಒಣಗೋಗಿದ್ದಾವೆ, ಪ್ರಾಣಿ ಪಕ್ಷಿಗಳೆಲ್ಲ ಪ್ರಾಣ ಬಿಡ್ತಾ ಇದ್ದಾವೆ, ಮನುಷ್ಯರೆಲ್ಲ ಆಕಾಶವನ್ನು ನೋಡ್ತಾ ಇದ್ದಾರೆ. ಯಾವಾಗ ಮಳೆ ಬರುತ್ತೋ, ಯಾವಾಗ ಬೆಳೆ ಬೆಳಿತೀವೋ, ಯಾವಾಗ ಒಂದೊತ್ತು ಊಟ ಮಾಡ್ತೀವೋ, ಯಾವಾಗ ಭಗವಂತ ಕಣ್ ತೆರೆದು ನಮ್ಮ ಕಡೆ ನೋಡ್ತಾನೋ ಅಂತೇಳಿ ಪ್ರತಿನಿತ್ಯ ಕಣ್ಣಲ್ಲಿ ನೀರಾಕಿ ಭಗವಂತನ ಬೇಡ್ಕೊಡ್ತಾ ಇದ್ದಾರೆ. ಆಗ ಅಂತಹ ಪರಿಸ್ಥಿತಿಯನ್ನು ನೋಡಿದಂತಹ ನಾರದ ಮಹರ್ಷಿ ಇವ್ರನ್ನೆಲ್ಲ ಕಾಪಾಡುವಂತಹ ಮಹಾನುಭಾವ ಯಾರು ಅಂತ ಹೇಳಿ ಆಗ ನೇರವಾಗಿ ವೈಕುಂಠಕ್ಕೆ ಹೋಗ್ತಾ ಇದ್ದಾನೆ. ಆ ಶ್ರೀಮನ್ ನಾರಾಯಣನನ್ನು ನೋಡೋದಕ್ಕೆ, ಆ ನಾರಾಯಣನನ್ನು ನೋಡಿದ ಕೂಡಲೇ ಆ ಭಗವಂತನನ್ನು ಸ್ಮರಣೆ ಮಾಡ್ತಾ ಇದ್ದಾನೆ, ಕೈ ಮುಗಿದು ಜೋಡಿಸಿ ಆ ಭಗವಂತನ ಧ್ಯಾನ ಮಾಡ್ತಾ ಇದ್ದಾನೆ. ಅಂದರೆ ಶ್ರೀಧರ ಕೇಶವ ನಾರಾಯಣ, ಶ್ರೀಕರ ಶೋಭಕರ ನಾರಾಯಣ, ಶ್ರೀಧರ ಕೇಶವ ನಾರಾಯಣ, ಶ್ರೀಕರ ಶೋಭಕರ ನಾರಾಯಣ, ಶ್ರೀಧರ ಕೇಶವ ನಾರಾಯಣ, ನಾರಾಯಣ ಹರಿ ನಾರಾಯಣ, ಒಂದೋ ಇದೋ